ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ಈ ಮಾವಿನಕಾಯಿ ಚಟ್ನಿನ ಯಾವ ತರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಇದನ್ನ ಮೊದಲು ಸಿಪ್ಪೆ ತೆಗೆದುಕೊಳ್ಬೇಕು, ಚೆನ್ನಾಗಿ ತೊಳ್ಕೊಂಡು. ನೋಡಿ, ನಾನಿವಾಗ ಸಿಪ್ಪೆನ ತೆಗೆದುಕೊಂಡು ರೆಡಿ ಮಾಡ್ಕೊಳ್ತೀನಿ. ತುಂಬಾ ಬೇಗ ರೆಡಿ ಆಗತ್ತೆ. ನಾವು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬಹುದು. ಅದು ಅಲ್ಲದೆ ನಾವು ಹೊರಗಡೆ ಏನಾದ್ರೂ ಹೋಗ್ಬೇಕಾದ್ರೆ ಇದನ್ನ ಮಾಡ್ಕೊಂಡು ತಗೊಂಡ್ ಹೋಗಿ, ಟಿಫಿನ್ ತಗೊಂಡ್ ಹೋಗಿ ಹೊರಗಡೆ ಎಲ್ಲಾದ್ರೂ ಕೂತ್ಕೊಂಡು ತಿನ್ನೋದಕ್ಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗೈಸ್. ಇವಾಗ ನಾನು ಸಿಪ್ಪೆನ ತೆಗೆದುಕೊಂಡಿದ್ದೀನಿ. ಇದನ್ನ ಈ ಗೀಚಣಿಕೆಯಲ್ಲಿ ಗೀಚ್ಕೊಳ್ಳೋಣ. ಒಳಗಡೆ ಶೀತ ಇರುತ್ತೆ ಅಲ್ವಾ, ಸೊ ಹಂಗಾಗಿ ಅದಕ್ಕೆ ಟಚ್ ಆಗ್ದಿರ ಸುತ್ತಲೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಎಲ್ರು ಮನೆಯಲ್ಲೂ ಮಾಡಿರ್ತೀರ, ಯಾರಿಗ್ ಬರಲ್ಲ ಅವ್ರು ನೋಡ್ಕೊಂಡು ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ತರ ಇವಾಗ ನೋಡಿ ಎಲ್ಲಾನು ಗೀಚ್ಕೊಂಡ್ ರೆಡಿ ಆಗಿದೆ. ಇವಾಗ ಏನ್ ಗೀಚ್ಕೊಂಡಿದೀವಿ ಮಾವಿನಕಾಯಿ, ಅದ್ರಲ್ಲಿನ ಹುಳಿ ಅಂಶ ಎಲ್ಲ ತೆಗೆದ್ ಬಿಡ್ಬೇಕು. ಇಲ್ಲಾಂದ್ರೆ ಚಟ್ನಿ ತುಂಬಾನೇ ಹುಳಿ ಆಗ್ಬಿಡತ್ತೆ. ಒಂದೊಂದ್ ಮಾವಿನಕಾಯಿನಲ್ಲಿ ಜಾಸ್ತಿನೇ ಹುಳಿ ಬರುತ್ತೆ, ಒಂದೊಂದ್ ಮಾವಿನಕಾಯಿನಲ್ಲಿ ಜಾಸ್ತಿ ಬರಲ್ಲ. ಇಲ್ಲಿ ನೋಡಿ, ಇದು ಸ್ವಲ್ಪನೇ ಅನ್ಸುತ್ತೆ, ಬಟ್ ಇದಿಷ್ಟೇ ಅದ್ರಲ್ಲಿದ್ರೆ ತುಂಬಾನೇ ಹುಳಿ ಆಗ್ಬಿಡತ್ತೆ, ಊಟ ಮಾಡೋದಕ್ಕೆ ಆಗಲ್ಲ. ಎಲ್ಲಾನು ಅದ್ರಲ್ಲಿನ ಎಲ್ಲಾ ಹುಳಿ ಅಂಶವನ್ನ ತೆಗೆದ್ಬಿಟ್ಟಿದೀನಿ. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಕೊಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇವಾಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ. ಒಗ್ಗರಣೆ ಹಾಕ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಲೋ ಆಗಿ ಇಟ್ಕೊಳ್ಳಿ, ಯಾಕಂದ್ರೆ ಬೇಗ ಸೀದೋಗುತ್ತೆ. ಸ್ವಲ್ಪ ಕರಿಬೇವು, ಏನ್ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಇವಾಗ ಮಾವಿನಕಾಯಿ ಸೀಸನ್ ಇದೆ, ಪ್ರತಿಯೊಬ್ಬರ ಮನೆಯಲ್ಲೂ ಈ ತರದ ಚಟ್ನಿಗಳು ಮಾಡ್ತೀರಿ. ಆದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಇದನ್ನ ನಾವು ಇವಾಗ ಏನ್ ಗೀಚ್ಕೊಂಡ್ ಮಾಡ್ತಾ ಇದೀವಿ, ಅದನ್ನ ಇನ್ನೊಂದ್ ರೀತಿನಲ್ಲೂ ಮಾಡ್ತಾರೆ. ಅದನ್ನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಿ ಕೂಡ ಕುಟ್ಟಿ ಚಟ್ನಿನ ರೆಡಿ ಮಾಡ್ತಾರೆ. ಅದನ್ನ ನಾನು ಇನ್ನೊಂದ್ಸರಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಅರಿಶಿನ, ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚಪಾತಿ, ರೊಟ್ಟಿ ಮತ್ತೆ ಅನ್ನದ ಜೊತೆ ಕೂಡ ತುಂಬಾನೇ ಟೇಸ್ಟಿ ಆಗಿರತ್ತೆ. ನಾವು ಹೊರಗಡೆ ಹೋಗ್ಬೇಕಾದ್ರೆ, ಎಲ್ಗಾದ್ರೂ ಹೋಗ್ತಿದ್ರೆ ಈ ತರಹದ ಒಂದು ಚಟ್ನಿನ ಮಾಡಿ ತಗೊಂಡ್ ಹೋದ್ರೆ 2-3 ದಿವಸ ಆರಾಮಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚಟ್ನಿ ರೆಡಿ. ಈ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.